ತಂದೆ ಒಂದು ಅವರು ಮುತ್ತಿಗೆರಳ್ಳಿ ಗ್ರಾಮದ ಪಟೇಲ್ ಕುಟುಂಬದಲ್ಲಿ ಹುಟ್ಟಿ ನಮ್ಮ ತಾಯಿ ಸಾಮಾನ್ಯ ಮಹಿಳೆ ಜೀವನ ಸಾಗಿಸಿದ್ದಾರೆ. 72 ವರ್ಷದಲ್ಲಿ ನಮ್ಮ ತಂದೆ ಈ ಮಟ್ಟಿಗೆ ಬರಬೇಕಾಗಿದ್ರೆ ನಮ್ಮ ತಾಯಿಯ ಕೊಡುಗೆ ಜಾಸ್ತಿ ಇದೆ. ಮತ್ತೆ ನಾನು, ಕುಮಾರಸ್ವಾಮಿ ಇರ್ಬೋದು, ನಮ್ಮ ಕುಟುಂಬದ ಸದಸ್ಯರುಗಳು ಸಹ ಒಂದು ಮಟ್ಟಕ್ಕೆ ಬರಬೇಕಾಗಿದ್ರೆ ನಮ್ಮ ತಾಯಿದು ಅವರ ಆಶೀರ್ವಾದ ಜಾಸ್ತಿ ಇದೆ. ನಾವು ಅವ್ರು ಯಾವ ರೀತಿ ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ಅದ್ರ ಜೊತೆಗೆ ಒಬ್ರು ಸಾಮಾನ್ಯ ರೀತಿಯವರು, ಯಾವುದೇ ಹೊರಗಡೆ ಬರಲಿಲ್ಲ ಅವರು, ಯಾವುದು ತೋರಿಸ್ಕೊಳ್ಳಿಲ್ಲ ಅವರು. ಅವ್ರೇನ್ ಮನೆ ಒಳಗೆ ಏನ್ ಮಾಡಬೇಕು ಬಂದವ್ರಿಗೆ ಅವ್ರ ಕೈಲಾದನ್ನ ಸೇವೆ ಮಾಡಿದ್ದಾರೆ ನಮ್ಮ ತಂದೆಗೆ, ನಮ್ಮ ಕುಟುಂಬಕ್ಕೋಸ್ಕರ. ಸಾಮಾನ್ಯ ಅವರು 62ರಲ್ಲಿ ಮುಣಯಸಿಪುರದಲ್ಲಿ ನಮ್ಮ ತಂದೆ ಯಾತಕ್ಕೋಸ್ಕರ ಮೊನ್ನೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತಾಂಡು ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ 10 ರೂಪಾಯಿ ಬಾಡಿಗೆನಲ್ಲಿದ್ರು. ಅವತ್ತು ಸಣ್ಣ ಇದು, ನಾವು 3 ಜನ ಮಕ್ಕಳು ಆ ಟೈಮಲ್ಲಿ 62ರಲ್ಲಿ. ನಮ್ಮ ತಂದೆ ಶಾಸಕರಾದ್ಮೇಲೆ 3 ತಿಂಗಳು ನಮ್ಮ 4ನೇ ತಂಗಿ ಹುಟ್ಟಿದ್ದು. 10 ರೂಪಾಯಿ 20 ರೂಪಾಯಿ ಮನೆಯಲ್ಲಿ ವಾಸ ಇದ್ರಲ್ಲ, ನಮ್ಮ ತಾಯಿ ಅಲ್ಲಿಂದ ಪ್ರಾರಂಭ ಮಾಡಿದ್ರು. ಅರ್ಧಳ್ಳಿ ಬಿಟ್ಟು ಬಂದ್ಮೇಲೆ ಅರ್ಧಳ್ಳಿಗೂ ಮುತ್ತಿಗೆರಳ್ಳಿ 3 ಕಿಲೋಮೀಟರ್ ನಮ್ಮ ತಾಯಿ ಊರಿಗೆ. ಅವರು ಅಲ್ಲಿಂದ ಅವ್ರ ಜೀವನ ಸಾಕಿ ಇದು ಮಾಡಿರೋದ್ರಿಂದ ಆ ಜಾಗಕ್ಕೆ ಹೋಲೇಬೇಕು. ಲಕ್ಷ್ಮೀ ನರಸಿಂಹ ಸನ್ನಿಧಿನಿಂದನೇ 10-20 ರೂಪಾಯಿ ಮನೆ ಬಾಡಿಗೆ ನಾನಿದ್ದು ಈ ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ತಾಯಿ ಆತ್ಮ ಅಲ್ಲಿರ್ಬೇಕು ಅಂತ ಕರ್ಕೊಂಡು ಹೋಗಿ. ಲೇಟ್ ಆಗುತ್ತೆ ಆದ್ರೂ ಇಲ್ಲ. ಮತ್ತ ಅಲ್ಲಿಂದ ಪಡುಲಿಪೋದಲ್ಲಿ 62ನೇ ಇಸ್ವಿನಲ್ಲಿ ನಮ್ಮ ತಾಯಿ ಚೈನ್ ನಮ್ಮ ಲಿಂಗಪ್ಪ ಶೆಟ್ರು ಅಂತ ಇದ್ರು, ಅವ್ರ ಹತ್ರ ಅಡ ಇಟ್ಟು ಆ ಜಮೀನ್ ಅವತ್ತು 1,500,000 ರೂಪಾಯಿ ತಗೊಂಡಿದ್ದಾರೆ. 1,500,000 ರೂಪಾಯಿಗೆ ಅವತ್ತು ಆ ಕಾಲದಲ್ಲಿ 12 ಎಕರೆ ಜಾಗ ಗೊತ್ತಾಯ್ತು ಸರ್. 12 ಎಕರೆ ಜಾಗನ 1,500,000 ರೂಪಾಯಿ ತಗೊಂಡು ಆ ಉದ್ದೇಶ ಅಲ್ಲಿ ಮನೆ 8,000 ರೂಪಾಯಿನಲ್ಲಿ ಮಣ್ಣಿನ ಗೋಡೆ ಕಟ್ಟಿ, ಅವ್ರು ಮುಖ್ಯಮಂತ್ರಿ ಇದ್ರು ಅದೇ ಮನೆ ಮಲಗೋರು, PWD ಮಂತ್ರಿ ಇದ್ರು ಅಲ್ಲೇ ಬಂದು ಮಲಗೋರು. ಐಬಿ ಜಿಲ್ಲೆ ಒಳಗೆ ಎಲ್ಲೂ ವಾಸ ಮಾಡಿಲ್ಲ ಅವರು. ಈ ಜಿಲ್ಲೆಯ ಐಬಿಗಳಲ್ಲಿ ಎಲ್ಲೂ ವಾಸ ಮಾಡಿಲ್ಲ. ಆ 8,000 ರೂಪಾಯಿ ಖರ್ಚು ಮಾಡಿ ಅವತ್ತು ಮನೆ ಕಟ್ಟಿದ್ರು ಆ ಕಾಲದಲ್ಲಿ. ಆ ಮನೆ ಒಳಗೆ ವಾಸ ಇದ್ರು ಅವರು. ನಮ್ಮ ತಾಯಿ ಆತ್ಮಕ್ಕೆ ಇದಾಗಬೇಕು ಅನ್ನೋ ದೃಷ್ಟಿ ಪಡುಲಿಪ್ಪ ಕರ್ಕೊಂಡೋಗಿ ಅಲ್ಲಿ ಗ್ರಾಮಸ್ಥರೆಲ್ಲ ಸೇರಿದ್ರು. ನಮ್ಮ ತಾಯಿಗೆ ಅವತ್ತು ಮಡ್ಲಕ್ಕಿನ ಇದು ಮಾಡಿದ್ರು. ಮತ್ತೆ ಹೊಳೆಸಿಪುರದ ಮನೆ ಇತ್ತು ಕೆಳಗಡೆ, ಎಲ್ಲಮ್ಮ ದೇವ್ರ ದೇವಸ್ಥಾನದ ಎದುರುಗಡೆ. ಅಲ್ಲೂ ಮಡ್ಲಕ್ಕಿ ಕೊಟ್ಟರು. ಈಗ ಮನೆ ಹೊಡ್ಬಿಟ್ಟು ಕಟ್ಟಿದ್ವಿ. ಅಲ್ಲಿ ನಮ್ಮ ಇವರಿದ್ರು, ನಮ್ಮ ತಾಯಿ ತಮ್ಮ ಇದ್ರು. ನಮ್ಮ ತಂದೆ ಅಲ್ಲಿಂದ ವಿರೋಧ ಪಕ್ಷದ ನಾಯಕರಾದಾಗ ಆ ಮನೆಯಿಂದಲೇ ಅಲ್ಲಿ ಮುಂಚೆ ಇನ್ನೊಂದು 10 ರೂಪಾಯಿ ಮನೆಯಿಂದ ಅಲ್ಲಿ ಶಿವರಾಜಪ್ಪನವರು ಅಂತ ಅಲ್ಲಿ ಮೂಲೆ ಇತ್ತು. ಅದ್ಬಿಟ್ಟಾದ್ಮೇಲೆ ಹೊಸ ಮನೆ ಕಟ್ಟಿದ್ದ ಇಲ್ಲಿ ಬಂದು ನಮ್ಮ ಈಗ ಎಲ್ಲ ದೇವ್ರ ದೇವಸ್ಥಾನ ಇದ್ರು. ಎಲ್ಲ 100 ರೂಪಾಯಿ 5 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ರು ಆ ಕಾಲದಲ್ಲಿ. ಅಲ್ಲಿ ಮುಗಿಸಿ ಅಲ್ಲಿಗೂ ಬಂದಂಗಾಯ್ತು, 3 ಕಡೆ ಜಾಗಕ್ಕೆ ಬಂದಂಗಾಯ್ತು. ನಮ್ಮ ತಾಯಿ ಅದಕ್ಕೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಪಡುಲಿಪ್ಪ ಕರ್ಕೊಂಡೋದು ಹೊಳೆಸಿಪುರದ ಮನೆ 2 ಮನೆ ಬಾಡಿಗೆ ಮನೆ ಇದ್ದಿದ್ದು, ಕೆಳಗಡೆ ಇದ್ದಿದ್ದು. ಅಲ್ಲೂ ಅವರು ಮಡ್ಲಕ್ಕಿ ಕೊಟ್ಟರು ಆ ಹೆಣ್ಮಕ್ಳು. ಪಡುಲಿಪ್ಪದಲ್ಲೂ ಮಡ್ಲಕ್ಕಿ ಕೊಟ್ಟು ನಮ್ಮ ತಾಯಿಗೆ ಈ ತುಂಬಿ ಮತ್ತೆ ಅಲ್ಲಿಂದ ಬಂದು ಹೊಳೆಸಿಪುರದಿಂದ ಅರ್ಧಳ್ಳಿ ದೇವಸ್ಥಾನದ ಹತ್ರ ಬಂದು ಅರ್ಧಳ್ಳಿ ಮನೆ ಹತ್ರ ಮತ್ತೆ ವಾಪಸ್ ತಗೊಂಡು ಇದು ಮಾಡಿದ್ವಿ.